ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾಲಿನಿ ಕ್ರಿಯೇಷನ್ಸ್. ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ ಅಂದ್ರೆ ವರ್ಲ್ಡ್ ವುಮೆನ್ಸ್ ಡೇ ಅಂತೇಳಿ ನಮ್ಮೆಲ್ರಿಗೂ ಗೊತ್ತೇ ಇದೆ. ಎಸ್ ಅಫ್ಕೋರ್ಸ್. ಸೊ ಎಲ್ರಿಗೂ ಮೊದಲನೇದಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ಸೊ ಈ ಒಂದು ವಿಶೇಷ ದಿನದಂದು ಈ ಒಂದು ಸ್ಪೆಷಲ್ ಲಾಗ್ ನ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪಾ ಈ ಸ್ಪೆಷಲ್ ಲಾಗ್ ಅಂತಾನ? ಎಸ್, ವಿಷಯ ಇದೆ ಖಂಡಿತವಾಗ್ಲು. ಈ ಒಂದು ವುಮೆನ್ಸ್ ಡೇಗೆ ಒಂದು ಅರ್ಥಪೂರ್ಣವಾಗಿ ನಾವು ಅದನ್ನ ಸೆಲೆಬ್ರೇಷನ್ ಮಾಡ್ಕೊಂಡಿದೀವಿ. ನಮ್ಮ ಒಂದು ವಿಶೇಷ ತಂಡ ಅದೇ ಆಸಮ್ ಬ್ಲಾಸಮ್ ಅಂತ ಹೇಳಿ ಸುಮಾರು 10 ವರ್ಷಗಳಾಗಿದೆ, ಅಂದ್ರೆ ದಶಕಗಳನ್ನ ಕಂಡಿದೆ ನಮ್ಮ ತಂಡ. 2016ರಲ್ಲಿ ಶುರುವಾದಂತ ನಮ್ಮ ತಂಡ. ಎಲ್ಲರೂ ಡಿಫ್ರೆಂಟ್ ಪ್ರೊಫೆಷನ್ಸ್, ಹೌಸ್ ವೈಫ್ಸ್ ಇದೀವಿ, ಟೀಚರ್ಸ್ ಇದೀವಿ, ಲೆಕ್ಚರರ್ಸ್ ಇದೀವಿ, ಬಿಸ್ನೆಸ್ ವುಮೆನ್ಸ್ ಇದೀವಿ, ಡ್ಯಾನ್ಸ್ ಟೀಚರ್, ಜೊತೆಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತ ಒಬ್ರು ಗ್ರಾಮ ಪಂಚಾಯತಿ ಮೆಂಬರ್ ಇರೋದು ಸಹ ನಮ್ಮ ಗ್ರೂಪ್ ವಿಶೇಷ. ಅದರಲ್ಲಿ ಡಿಫ್ರೆಂಟ್ ಪ್ರೊಫೆಷನ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಬೊಟಿಕ್ ನಡೆಸ್ತಿರೋರು ಇದ್ದಾರೆ, ಪಾರ್ಲರ್ ನಡೆಸ್ತಿರೋರು ಇದ್ದಾರೆ, ಮತ್ತೆ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಸಹ ಇದ್ದಾರೆ. ಒಟ್ಟು ನಾವು 14 ಜನರ ತಂಡ. ಯಾರನ್ನು ಸಹ ಒಂದು 3-4 ಜನ ಬಿಟ್ರೆ ಇನ್ನೆಲ್ಲರೂ ಸಹ ಹೊಸ ಮುಖಗಳು. ಅವತ್ತು 10 ವರ್ಷದಿಂದ, ಆದ್ರೆ ಇವತ್ತು ಆ 10 ವರ್ಷದಿಂದ ಇಲ್ಲಿ ತನಕ ನೋಡ್ಕೊಂಡು ಬಂದಾಗ ಎಷ್ಟು ನಮ್ಮ ತಂಡ ಇವತ್ತು ನಾವು ಕ್ಲೋಸ್ ಆಗಿದ್ದೀವಿ ಅಂತ ಹೇಳಿದ್ರೆ, ನಾವೇನಾ ಎಲ್ರು ಅವತ್ತೆಲ್ರು ಅನ್ನೋನ್ ಪರ್ಸನ್ ಗಳಾಗಿದ್ದವರು ಇವತ್ತಿಷ್ಟು ನೋನ್ ಪರ್ಸನ್ ಗಳಾಗಿದ್ದೀವಿ. ನಿಜಕ್ಕೂ ಆಶ್ಚರ್ಯ ಮತ್ತೆ ಅದ್ಭುತ ಅಂತ ಅನ್ಸುತ್ತೆ. ಹಾಗಾಗಿ ನಾವಿಲ್ಲಿ ನಮ್ಮ ಒಂದು ತಂಡದಲ್ಲಿ ನಾವು ಸೇರ್ಕೊಂಡು ಇಲ್ಲಿ ಒಂದಷ್ಟು ಈವೆಂಟ್ಸ್, ಸ್ಪೆಷಲ್ ಈವೆಂಟ್ಸ್ ಗಳನ್ನ ಪ್ರತಿ ವರ್ಷ ನಾವು ನಮಗೆ ಟೈಮ್ ಸಿಕ್ಕಾಗ ಅಂತ ಹೇಳಿ ನಾವು ಟೀಮ್ ಮಾಡ್ಕೊಂಡಿದೀವಿ ಅಂತ ಹೇಳಿ ಎಲ್ರು ತಿಂಗ್ಳಿಗೊಂದ್ಸಲ ಎಲ್ಲ ಮೀಟಪ್ ಆಗಲ್ಲ, ಅಥವಾ 3 ತಿಂಗಳು 6 ತಿಂಗಳಿಗೊಂದ್ಸಲಿ ಮೀಟಪ್ ಆಗ್ತೀವಿ. ಸೊ ಮೀಟಪ್ ಆದಾಗ ಎಲ್ರು ಹರಟೆ ಹೊಡ್ಕೊಂಡು, ಯಾಕೆಂತಂದ್ರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ಎದ್ರೆ ಡೈಲಿ ಲೈಫ್ ಅಲ್ಲಿ ಜಂಜಾಟಗಳು ನೂರಾರು ಇರ್ತವೆ. ಅವುಗಳನ್ನೆಲ್ಲ ಮರೆತು ಒಂದಷ್ಟು ಒಬ್ರಿಗೊಬ್ರು ಕಾಲೆಳ್ಕೊಂಡು, ಒಬ್ರಿಗೊಬ್ರು ಹರಟೆ ಹೊಡ್ಕೊಂಡು, ಒಂದಷ್ಟು ಮಾತುಕತೆಗಳನ್ನ ನಾವು ಆಡ್ಕೊಂಡು, ಒಂದಷ್ಟು ವಿಷಯಗಳನ್ನ ನಾವು ಇಲ್ಲಿ ವಿನಿಮಯ ಮಾಡಿಕೊಂಡು, ಇದ್ರ ಜೊತೆಗೆ ಮತ್ತೆ ನಾವು ಎಲ್ಲರೂ ಒಟ್ಟಾರೆ ಸೇರಿದಾಗ ನಮ್ಮ ಮಕ್ಕಳು ಎಜುಕೇಶನ್ ಬಗ್ಗೆನೂ ಒಂದಷ್ಟು ಎಲ್ಲ ಡಿಸ್ಕಷನ್ ಆಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ಸುಮಾರು PUC ಡಿಗ್ರಿ ಓದ್ತಾ ಇರೋಂತ ಮಕ್ಕಳುಗಳು ಸಹ ಇದಾವೆ. ಮತ್ತೆ ನಮ್ಮ ತಂಡದಲ್ಲಿ ನಾವೇ ಒಂದಷ್ಟು ನಿರ್ಬಂಧನೆಗಳನ್ನು ಸಹ ಹಾಕೊಂಡಿದ್ವಿ. ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇದ್ದಾಗೆಲ್ಲ ಯಾರನ್ನು ಸಹ ಭೇಟಿಯಾಗಕ್ ಆಗ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದು ಡಿಗ್ರಿ, PUC, ಇಂಜಿನಿಯರಿಂಗ್ ಓದ್ತಾ ಇರೋಂತ ಮಕ್ಕಳೆಲ್ಲ ಇರೋದ್ರಿಂದ ಎಲ್ರಿಗೂ ಒಂದೊಂದ್ ಟೈಮಲ್ಲಿ ಎಕ್ಸಾಮ್ ಬರ್ತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನಾವು ಬಿಡುವು ಮಾಡ್ಕೊಂಡು ಅವುಗಳ ಮಧ್ಯದಲ್ಲಿ ನಾವು ಒಂದು ಟೈಮ್ ಶೆಡ್ಯೂಲ್ ಮಾಡ್ಕೊಂಡು ಎಲ್ರು ಭೇಟಿ ಆಗ್ತಾ ಇದ್ವಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ 14 ಜನ ಇದೀವಿ. ಕೆಲವೊಂದ್ಸಲ ಇಬ್ರು ಲೇಡೀಸ್ ಸೇರಿದ್ರೇನೆ 2 ಜಡೆ ಸೇರಿದ ಕಡೆನೆ ಜಗಳ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಅಂತದ್ರಲ್ಲಿ ನಾವು 14 ಜನ ಒಟ್ಟಾರೆ ಒಂದು ಕಡೆ ಸೇರ್ತೀವಿ ಅಂತಂದ್ರೆ ಅದು ತಮಾಷೆ ಮಾತೇ ಅಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಒಂದಷ್ಟು ಮಾತುಕತೆಗಳು ನಡಿಬೇಕಾದ್ರೆ ಅಫ್ಕೋರ್ಸ್ ಎಲ್ಲಾ ಒಂದು ಗ್ರೂಪ್ ಅಂತ ಹೇಳದ್ಮೇಲೆ, ಒಂದು ತಂಡ ಅಂತ ಹೇಳದ್ಮೇಲೆ ಏರಿಳಿತಗಳು ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ಅವನ್ನೆಲ್ಲವನ್ನ ಮೀರಿ ಕಳೆದ ದಶಕಗಳಿಂದ ನಮ್ಮ ತಂಡವನ್ನ ನಾವು ಇಷ್ಟು ಚೆನ್ನಾಗಿ ನಡ್ಸ್ಕೊಳ್ತಾ ಬಂದಿರತಕ್ಕಂಥದ್ದು ತುಂಬಾನೇ ವಿಶೇಷ. ಹಾಗಾಗಿ ಈ ಒಂದು ವಿಶೇಷ ದಿನದಂದು ನಮ್ಮ ಒಂದು ತಂಡವನ್ನ ಇವತ್ತು ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಎಲ್ರೂ ಸಹ ಇಲ್ಲಿ ನಾವು ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ರೆ, ಇಲ್ಲಿ ಅಕಸ್ಮಾತ್ ಒಬ್ರಿಗೇನಾದ್ರೂ ತೊಂದರೆ ಆಯ್ತು ಅಂತಂದ್ರೂ ಸಹ ನಾವೇನ್ ಮಾಡ್ತೀವಿ, ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಅವತ್ತಿನ ದಿನಾನೇ ಸೆಲೆಬ್ರೇಟ್ ಮಾಡಬೇಕು ಅಂತೇನಿಲ್ಲ. ನಮ್ಗೆ ಟೈಮ್ ಸಿಕ್ಕಾಗ ಯಾವತ್ ಸಿಗ್ತೀವೋ ಎಲ್ರು ಮೀಟ್ ಆಗ್ತೀವೋ ಅವತ್ತೇ ವುಮೆನ್ಸ್ ಡೇ ಆಗಿರುತ್ತೆ, ಅವತ್ತೇ ಫ್ರೆಂಡ್ಶಿಪ್ ಡೇ ಆಗಿರುತ್ತೆ. ಹೀಗೆ ನಾವು ಒಂದೊಂದನ್ನು ಸೆಲೆಬ್ರೇಷನ್ ಮಾಡ್ಕೊಂಡು ಅದರಲ್ಲಿ ಗೇಮ್ಸ್ ಇರ್ಬೋದು, ಕೆಲವು ಫನ್ ಈವೆಂಟ್ಸ್, ಗೇಮ್ಸ್, ಈ ತರದೆಲ್ಲ ನಾವು ಅದನ್ನ ಆರ್ಗನೈಸ್ ಮಾಡಿ, ಸೊ ಅದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ನಾವು ಅದನ್ನ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಬಂದಿದ್ದೀವಿ. ಅದ್ರದ್ದು ಕೆಲವು ತುಣುಕುಗಳನ್ನ ನಾನಿವತ್ತು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವುಮೆನ್ಸ್ ಡೇ ದಿನ ಗೇಮ್ ಆರ್ಗನೈಸ್ ಮಾಡಿ ಎಲ್ರಿಗೂ ಒಂದು ಮೆಮೊರಿ ಗೇಮ್ನ ಕೊಟ್ಟಿದ್ವಿ. ಆ ಮೆಮೊರಿ ಗೇಮ್ನಲ್ಲಿ ಎಲ್ಲರೂ ತುಂಬ ಇಂಟ್ರೆಸ್ಟ್ ಆಗಿ ಅವ್ರದ್ದೇ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಸಿಕ್ಕಾಬಟ್ಟೆ ಸೀರಿಯಸ್ ಆಗಿ ಎಲ್ಲರೂ ಮೆಮೊರೈಸ್ ಮಾಡಿಕೊಂಡು ರಿಕಾಲ್ ಮಾಡಿಕೊಂಡು ಬರಿತಾ ಇದ್ದಾರೆ. ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಮೆಮೊರಿ ಇದೆ ಅಂತೇಳಿ ಎಲ್ಲರೂ ಬರಿತಾ ಇದ್ದಾರೆ. ಫೈನಲ್ ಆಗಿ ಇಬ್ರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಇಬ್ರಿಗೆ ಮಾತ್ರ ಪ್ರೈಸ್ ಬರುತ್ತೆ. ಎಸ್, ಸೊ ಆ ಮೆಮೊರೀಸ್ ಇದ್ರಲ್ಲಿ ಒಂದಷ್ಟು ಇಲ್ಲೆಲ್ಲ ಅಷ್ಟೇ ನೋಡ್ಕೊಳ್ಳೋದು ಕೊಟ್ಟಿದ್ವಿ. ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಟಿದ್ವಿ. ನೋಡೋಣ, ಸಿಂಪಲ್ ಥಿಂಗ್ಸ್ ಇಟ್ಟಿದ್ವಿ. ಯಾರ್ಯಾರು ಎಷ್ಟೆಷ್ಟು ಈಸಿಯಾಗಿ ಮೆಮೊರೀಸ್ ನ ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂತ.
ತಂಡ ಪ್ರತಿ ವರ್ಷ ನಮ್ಮದೇ ಆದಂಥ ಒಂದು ವಿಭಿನ್ನ ರೀತಿಯಲ್ಲಿ ವುಮೆನ್ಸ್ ಡೇನ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಒಂದು ಬೆಸ್ಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಬಂದಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.